ಅವನಿಗೆ ಹೆಂಡತಿ ಇದ್ರೂ ಮನೆ ಕೆಲಸದವಳನ್ನ ಕಂಡ್ರೆ ಕಿಲಕಿಲ ಅಂತಿದ್ದ. ಕತ್ತಲಾಗ್ತಿದ್ದಂತೆ ಜಾಮೂನ್ ತಿನ್ಸೋಕ್ ಶುರು ಮಾಡ್ತಿದ್ದ. ಇದನ್ನ ಕಂಡು ರೋಸಿ ಹೋಗಿದ್ದ ಪತ್ನಿ ಮುದ್ದೆ ಕೋಲಿನಿಂದಲೇ ಚಟ್ಟ ಕಟ್ಟಿದ್ದಾಳೆ. ಒಂದಲ್ಲ ಎರಡು ಮದುವೆಯಾದ್ರೂ ನಿಲ್ಲದ ಚಪಲ. ಮನೆ ಕೆಲಸದ ಮಹಿಳೆ ಜೊತೆಗೆ ಜೋಕಾಲಿ ಚಟ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಭಾಸ್ಕರ್. ಈತನಿಗೆ ಒಂದಲ್ಲ ಅಂತ ಎರಡು ಮದುವೆಯಾಗಿತ್ತು. ಆದರೂ ಸಹ ಈ ಭಾಸ್ಕರ್ ಮನೆ ಕೆಲಸದ ಆಕೆ ಮೇಲೆ ಕಾಮದ ಕಣ್ಣ ಹಾಕಿ ಆಕೆಯ ಜೊತೆ ಸರಸ ಸಲ್ಲಾಪ ಶುರು ಮಾಡಿಕೊಂಡಿದ್ದ. ಹೆಂಡತಿ ಮನೆಯಲ್ಲಿದ್ದರೂ ಗೆಳತಿ ಜೊತೆಗೆ ರೊಮ್ಯಾನ್ಸ್ ಜೋರಾಗಿತ್ತು. ಚಪಲ ಚೆನ್ನಿಗ ಗಂಡನ ಅವತಾರ ಕಂಡು ರೋಸಿ ಹೋಗಿದ್ದ ಹೆಂಡತಿ ಒಂದು ನಿರ್ಧಾರ ಮಾಡಿದ್ದಳು. ಸುದ್ದಿಗುಂಟೆ ಪಾಳ್ಯದ ಭವಾನಿನಗರದಲ್ಲಿ ವಾಸವಾಗಿದ್ದ ಭಾಸ್ಕರ ಎರಡನೇ ಹೆಂಡತಿ ಶ್ರುತಿ ಜೊತೆಗೆ ಸಂಸಾರ ಮಾಡೋದು ಬಿಟ್ಟು ಮನೆ ಕೆಲಸದ ಮಹಿಳೆ ಜೊತೆಗೆ ಚಕ್ಕಂದ ಆಡ್ತಿರೋ ವಿಚಾರದಲ್ಲಿ ಸಾಕಷ್ಟು ಬಾರಿ ಗಲಾಟೆ ನಡೆದಿತ್ತು. ಮೊನ್ನೆ ಕುಡಿದು ಬಂದು ರಂಪಾಟ ಮಾಡಿದ ಭಾಸ್ಕರನಿಗೆ ಪತ್ನಿ ಮುದ್ದೆ ಕೋಲಿನಲ್ಲಿ ಬುದ್ಧಿ ಕಲಿಸಲು ಮುಂದಾಗಿದ್ಲು. ಆಗ ಕೊಟ್ಟ ಪೆಟ್ಟು ಭಾಸ್ಕರನ ಜೀವವನ್ನೇ ತೆಗೆದುಕೊಂಡಿತ್ತು. ಮನೆ ಕೆಲಸದವಳ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಭಾಸ್ಕರ್ ಕಟ್ಟಿಕೊಂಡ ಹೆಂಡತಿಗಿಂತ ಹೆಚ್ಚು ಪರಸ್ತ್ರೀ ಜೊತೆಗೆ ಕಾಲ ಕಳೆಯುತ್ತಿದ್ದ ಅನ್ನೋ ಆರೋಪವಿದೆ. ಬಟ್ ಇದು 27ನೇ ತಾರೀಕು ನೈಟು 28ನೇ ಮಾರ್ನಿಂಗ್ ಅನಿಸುತ್ತೆ. ಅತಿ ತೀರಾ ಜಾಸ್ತಿಯಾಗಿ ಹೊಡೆದು ಇದಾಗಿದೆ ಅಂತ ನಮಗೂ ವಿಷಯ ಬಂತು. ತನಿಖೆ ಮಾಡಿದಾಗ ಗೊತ್ತಾಯಿತು. ಈ ಥರ ರಿಪೋರ್ಟ್ ಬಂದಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಈ ಥರ ಇಂಜುರೀಸ್ ಆಗಿದೆ ಅಂತ ಬಂತು. ಸೊ ಹಂಗಾಗಿ ಕಂಪ್ಲೀಟ್ ಆಗಿದ್ದು ಇದು ಅಟೆಂಪ್ಟ್ ಟು ಮರ್ಡರ್ ಅಂಡ್ ಮರ್ಡರ್ ಅಂತ ಇದಾಯಿತು. ದಿನ ಜಗಳ ಮಾಡೋರು, ವರ್ಷದಲ್ಲಿ 35 ಡೇಸ್ ಅಂದ್ರೂ ಅವ್ರು ಅಷ್ಟು ದಿನನೂ ಜಗಳ ಮಾಡೋರು. ಜೂನ್ 28ರಂದು ಗಲಾಟೆ ಶುರುವಾಗಿತ್ತು. ಆಗ ಮನೆಯಿಂದ ಹೆಂಡತಿ ಮಕ್ಕಳನ್ನ ಹೊರಕ್ಕೆ ದಬ್ಬಿ ಮನೆಗೆ ಬೀಗ ಹಾಕಲು ಮುಂದಾಗಿದ್ದಂತೆ. ಈ ವೇಳೆ ಗಂಡನ ಮುಖಕ್ಕೆ ಶ್ರುತಿ ಕೈಗೆ ಸಿಕ್ಕ ಮುದ್ದೆ ಕೋಲಿನಿಂದ ಬಲವಾಗಿ ಹೊಡೆದಿದ್ದಾಳೆ. ಇದರಿಂದ ಭಾಸ್ಕರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ನನ್ನ ಗಂಡ ಕುಡಿದು ಬಂದು ಬಾತ್ರೂಮ್ನಲ್ಲಿ ಬಿದ್ದು ಗಾಯಗೊಂಡಿದ್ರು, ನಾನು ಅವರಿಗೆ ಸ್ನಾನ ಮಾಡಿಸಿ ಮಲಗಿಸಿದ ಬಳಿಕ ಮೃತಪಟ್ಟಿದ್ದಾರೆ ಎಂದು ಹೇಳಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡ ಎಸ್ಜಿ ಪಾಳ್ಯ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ರು. ಆಗ ಭಾಸ್ಕರ್ ಮುಖಕ್ಕೆ ಮತ್ತು ದೇಹಕ್ಕೆ ಯಾವುದೋ ವಸ್ತುವಿನಿಂದ ಹೊಡೆದಿರುವುದು ಪತ್ತೆಯಾಗಿದೆ. ಆ ಬಳಿಕ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕೊಲೆ ಹಿಂದಿನ ಅಸಲಿ ಕಹಾನಿ ಹೊರಬಂದಿದೆ. ರಾತ್ರಿ ಕುಡಿದಿರೋ ನಶೆದಲ್ಲಿ ಮಕ್ಕಳು ಮತ್ತು ಹೆಂಡತಿಗೆ ಮನೆಯಿಂದ ಹೊರಗಡೆ ಹಾಕೋಕ್ಕೆ ಜಗಳ ಸ್ಟಾರ್ಟ್ ಆದಾಗ ಜಗಳ ಆಗತ್ತೆ. ಎಳ್ದಾಡುವಾಗ ಹೆಂಡತಿ ಕೈಗೆ ಇದು ಕೋಲ್ ಸಿಗತ್ತೆ, ಹಿಟ್ಟಿನ ಕೋಲು. ಅದರಲ್ಲಿ ಅವಳು ಹೊಡಿದಾಗ ಅವರು ಬಿದ್ದೋಗ್ತಾರೆ ಆ ಫೋರ್ಸ್ದಲ್ಲಿ. ಆಮೇಲೆ ನೀರೆಲ್ಲ ಕುಡಿಸಿ ಎಲ್ಲ ಸಮಾಧಾನ ಆಗಿ ಬೆಳಿಗ್ಗೆ ಎದ್ದು ನೋಡ್ತಾರೆ, ಅವರು ಯಾವ ಪೊಸಿಷನ್ದಲ್ಲಿ ಮಲಗಿದ್ರು ಆ ಪೊಸಿಷನ್ದಲ್ಲಿ ತೀರ್ ಹೋಗಿರ್ತಾರೆ. ಈಗ ಆಲ್ರೆಡಿ ಅವರ ಹೆಂಡತಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸಾಕಷ್ಟು ಆಸ್ತಿ ಹೊಂದಿದ್ದ ಭಾಸ್ಕರ್ಗೆ ತಿಂಗಳ ಬಾಡಿಗೆಯೇ 1.5 ಲಕ್ಷ ಬರ್ತಿತ್ತಂತೆ. ಆದ್ರೆ ಪತ್ನಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳದೆ ಕಂಡವರ ಹೆಂಡತಿಗೆ ಖರ್ಚು ಮಾಡುತ್ತಿದ್ದಂತೆ. ಕುಡಿಯೋದು, ಮೋಜು, ಮಸ್ತಿ, ಮಂಚದ ಪ್ರಪಂಚದಲ್ಲೇ ತೇಲುತ್ತಿದ್ದ ಭಾಸ್ಕರ ಕೊಲೆಯಾಗಿದ್ದಾನೆ. ಆದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಮಕ್ಕಳು ತಂದೆಯನ್ನ ಕಳೆದುಕೊಂಡು ಅನಾಥರಾದ್ರೆ ತಾಯಿ ಶ್ರುತಿ ಜೈಲು ಸೇರಿದ್ದು ದಿಕ್ಕಿಲ್ಲದಂತಾಗಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.